ಶಿವರಾಜು, ಎಲ್ಲಿದೆಯಪ್ಪ? ಹೇಗಿದೆಯೋ? ನೀನು ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಗಿ ತುಂಬ ನೋವಾಯ್ತಪ್ಪ. ನಿನ್ನನ್ನು ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡಿಸ್ತೀನಿ ಅಂತ ಅನಿಸ್ತಾ ಇದೆಯಪ್ಪ. ಮಾವಯ್ಯ, ನನಗೂ ಮಾತಾಡೋದಕ್ಕೆ ಬಿಡಿ. ನಾನೀಗ ನಮ್ಮನೆಯಿಂದಾನೇ ಫೋನ್ ಮಾಡ್ತಾ ಇದ್ದೀನಿ. ಮನೆಯಿಂದನಾ? ಅಂದ್ರೆ ನಾನು ಬಿಡುಗಡೆಯಾಗಿ ಬಂದಾಯ್ತು ಮಾವಯ್ಯ. ಎಲ್ಲ ಸಮಸ್ಯೆಗಳು ಇವತ್ತಿಗೆ ತೀರ್ ಹೋದ್ವು ಮಾವಯ್ಯ. ಹೌದಾ ಶಿವರಾಜು? ಎಂತ ಮಾತು ಹೇಳ್ದೆಯಪ್ಪ. ದೇವ್ರು ದೊಡ್ಡವನು, ಎಲ್ಲ ಸರಿ ಮಾಡ್ಬಿಟ್ಟ. ಹೌದು ಮಾವಯ್ಯ. ಇನ್ನು ಆ ವಿಷಯವಾಗಿ ಜ್ಯೋತಿಗಾಗ್ಲಿ ನನಗಾಗ್ಲಿ ಯಾವ ಸಮಸ್ಯೆನೂ ಇರಲ್ಲ. ಗೊತ್ತು ಶಿವರಾಜು, ನಿನ್ನಿಂದ ನನ್ನ ಮಗಳಿಗೆ ಯಾವತ್ತೂ ಒಳ್ಳೇದಾಗುತ್ತೆ ವಿನಃ ಕೆಡಕಂತೂ ಆಗಲ್ಲಪ್ಪ. ಶಿವರಾಜು, ಇನ್ನು ಮುಂದೆ ಎಲ್ಲ ಒಳ್ಳೇದಾಗಿ ನೀವಿಬ್ರು ಒಂದಾಗಿ ನೀವಿಬ್ರು ಸುಖವಾಗಿ ಸಂಸಾರ ಮಾಡಿಬಿಟ್ರೆ ನನಗಷ್ಟೇ ಸಾಕಪ್ಪ. ಇಲ್ಲಿ ಕೊಡಿಲಿ, ಈಶ್ವರಪ್ಪ ತಾನೆ ಕೊಡಿಲಿ. ಅಜ್ಜಿ, ಅವರಿಬ್ರು ದಾಂಪತ್ಯ ಸರಿ ಹೋಗ್ಲಿ ಅಂತ ಬಾಯಿನಲ್ಲಿ ಹೇಳಿದ್ರೆ ಸಾಕಾಗ್ದು. ಗಂಡ ಹೆಂಡ್ತಿನ ಸೇರಿಸಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು, ಅದು ಮುಖ್ಯ. ಅದಕ್ಕೇನಂತೆ ಅತ್ತೆ, ಮಾಡ್ಸೋಣ ಬಿಡಿ. ಅವರಿಬ್ರಿಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಖಂಡಿತ ಪೂಜೆ ಮಾಡ್ಸೋಣ. ಅಜ್ಜಿ, ಫೋನ್ ಕೊಡಿಲಿ. ನೀನ್ ಹೋಗಿ ನಾನು ಮಾತಾಡ್ತೀನಿ. ಜ್ಯೋತಿನ ಕರ್ಕೊಂಬರಕ್ಕೆ ಹೇಳು. ಕರ್ಕೊಂಬರ್ತಾರೆ ಅಜ್ಜಿ. ನೀನ್ ಹೋಗಜ್ಜಿ, ನಾನು ಹೇಳ್ತೇನೆ, ನೀನ್ ಹೋಗು. ಆಯ್ತು, ನೀನು ಮಾವ ಅದೇನ್ ಮಾತಾಡ್ಕೋತೀರೋ ಮಾತಾಡ್ಕೊಳ್ಳಿ. ಸರಿ, ಹೋಗು. ಮಾವಯ್ಯ, ಇನ್ ಮುಂದೆ ನೀವು ಆರಾಮಾಗಿ ಊರಿಗೆ ಬರ್ಬೋದು. ಯಾವ ತೊಂದರೆನೂ ಇಲ್ಲ. ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ನಾನೇ ಬರ್ತೀನಿ. ಅಯ್ಯೋ ಬೇಡ ಶಿವರಾಜು, ನೀನೇನು ಬರೋದು ಬೇಡ. ನೀನು ಇಲ್ಲಿಗೆ ಬಂದರೆ ಸುಮ್ಮನೆ ನಿನ್ನ ಜೊತೆ ಜಗಳಾಡಿ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ನೋಡು, ಅವಳು ಸಮಾಧಾನ ಆದಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ಸರಿ ಮಾವಯ್ಯ. ಶಿವರಾಜು, ಬೇಜಾರು ಮಾಡ್ಕೋಬೇಡಪ್ಪ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಅವಳು ಸಮಾಧಾನ ಆಗ್ತಾಳೆ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಸರಿ, ನೀವು ಊರಿಗೆ ಬನ್ನಿ, ಸಿಗೋಣ. ಸರಿನಪ್ಪ. ಶಿವರಾಜು ಜೊತೆ ಮಾತಾಡೋದನ್ನ ಏನಾದರೂ ಕೇಳಿಸ್ಕೊಂಡ್ಬಿಟ್ರ? ಏನು ಯಜಮಾನ್ರ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ? ಏನಿಲ್ಲ ಚಂದ್ರಿಕಾ, ಮಗಳು ಸಂತೋಷವಾಗಿದ್ದಾಳೆ. ಇದಕ್ಕಿಂತ ಇನ್ನೇನು ಬೇಕು? ನನ್ನ ಮಗಳು ಸಂತೋಷವಾಗಿದ್ದರೆ ನಾ ಸಂತೋಷವಾಗಿದ್ದಾಗೆ, ಅವಳು ನೆಮ್ಮದಿಯಾಗಿದ್ದರೆ ನಾನು ನೆಮ್ಮದಿಯಾಗಿದ್ದಾಗೆ. ಅಪ್ಪ, ರುದ್ರ ಅವರಪ್ಪ ಚಂದ್ರಪ್ಪ ಕಾಲ್ ಮಾಡಿದ್ರು ಅಂತ ಅನ್ಸತ್ತೆ. ಅದಕ್ಕೆ ಎಷ್ಟು ಖುಷಿಯಾಗಿದ್ದೀರೋ ಏನೋ. ಇರ್ಲಿ, ನನಗಿಲ್ಲಿರಕ್ಕೂ ಯಾಕೋ ಒಂಥರ ಹಿಂಸೆ ಆಗ್ತಾ ಇದೆ. ಊರಿಗೆ ಹೋಗೋಣ. ಊರಿಗೆ ಹೋಗೋಣವಾ ಅಂತ ಕೇಳಿದೆ. ಸರಿ, ಹೊರಡೋಣ. ನಿನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ಈಗಲೇ ಹೊರಟ್ಬಿಡೋಣ. ನಾವು ಊರಿಗೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಡ್ತೀನಿ. ಮಾಡಿ. ಚಂದ್ರಿಕಾ, ಬಟನ್ನೆಲ್ಲ ಪ್ಯಾಕ್ ಮಾಡಿಬಿಡು. ನಾನು ಕಾರ್ನ ಅವನಿಗೆ ಈಗಲೇ ಫೋನ್ ಮಾಡಿಬಿಡ್ತೀನಿ. ಜ್ಯೋತಿ, ನಿಂಗೆ ತಲೆ ಏನಾದ್ರೂ ಕೆಡ್ತೇನೆ? ಈಗ ಯಾಕೆ ಊರಿಗೆ? ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರೋಣ. ಇಲ್ಲಮ್ಮ, ಊರಿಗೆ ಹೋಗ್ತಾ ಇದ್ದೀವಿ, ಹೋಗ್ಬೇಕು ಅಷ್ಟೇ. ಅಲ್ಲ ಕಣೆ ಜ್ಯೋತಿ, ಇದ್ದಕ್ಕಿದ್ದಂಗೆ ನಿಂಗೆ ಏನಾಯ್ತು ಅಂತ. ಇನ್ನೇನಮ್ಮ ಆಗ್ಬೇಕು? ನಿನ್ ಗಂಡನ್ಗೆ ಇಲ್ಲಿರ್ಲಿ ಅಲ್ಲಿರ್ಲಿ ಎಲ್ಲಿರ್ಲಿ, ನನ್ನ ಮತ್ತೆ ಅವ್ರ ಅಳಿಯನ್ನ ಒಂದ್ ಮಾಡೋದೇ ಚಿಂತೆ. ಹೆಸ್ರಿಗಷ್ಟೇ ಕರ್ಕೊಂಡ್ ಬಂದಿರೋದು, ಆದ್ರೆ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ಆದ್ರೆ ಅವ್ರ ನಡವಳಿಕೆ ಮಾತ್ರ ದಿನೇ ದಿನೇ ಅದೇ ಆಗ್ತಾ ಇದೆ. ಆ ಚಂದಕ್ಕೆ ಇಲ್ಲಿ ಯಾಕಿರ್ಬೇಕು? ನಮ್ಮೂರಲ್ಲಿ ನಮ್ಮನೆಲ್ಲ ಇರೋಣ, ಬಾ ಹೋಗೋಣ. ಬೇಡ ಕಣೆ, ನನ್ ಮಾತ್ ಕೇಳು. ನಿಮ್ಮಪ್ಪನ ಹತ್ರ ನಾನ್ ಮಾತಾಡ್ತೀನಿ.
ಯಾರು ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನಾವು ಊರಿಗೆ ಹೋಗ್ತಾ ಇದೀವಿ ಅಷ್ಟೇ. ಏನು ಊರ್ಗೊಂಟ್ರಾ? ಏನ್ ಬಂದೈತೆ ದಾಡಿ ನಿಮ್ಗೆ? ಕಾಲ್ಗೇನಾರ ಮುಳ್ಳೊಕ್ಕೈತಾ? ಇನ್ನೊಂದ್ ವಸಿ ದಿನ ಇದ್ದಿದ್ರೆ ಏನಾಗ್ತಿತ್ತು ನಿಮ್ಗೆ? ಅಜ್ಜಿ, ನಾವು ಊರಿಗೆ ಹೋಗ್ಬೇಕು. ಯಾಕೆ? ಗಂಡನ್ ಮುಖ ನೋಡ್ಬೇಕು ಅಂತ ಅನ್ನಿಸ್ತೈತಾ? ಮುಖ ನೋಡ್ಬೇಕು ಅಂತ ಹೇಳಿ ಅಲ್ಲ, ಅಲ್ಲಿಗೆ ಹೋಗಿ ಮಾಡ್ಬೇಕಾಗಿರೋ ಕೆಲ್ಸನ ಆದಷ್ಟು ಬೇಗ ಮಾಡ್ಬೇಕು ಅಂತ. ಅಮ್ಮ, ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತೀನಿ, ಒಳಗ್ ಬಂದು ಹೆಲ್ಪ್ ಮಾಡು. ಜ್ಯೋತಿ ಜ್ಯೋತಿ ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ. ಏನೇ ನೀನು ಮಗಳನ್ನ ಸರಿಯಾಗಿ ಬೆಳ್ಸಿಲ್ಲ. ಗಂಡನ್ ನೋಡಿದ್ರೆ ಲಗಾಮ್ ಹಾಕಿ ಇಟ್ಕೊಂಡಿಲ್ಲ, ಮಗಳನ್ನ ಅದ್ ಬಸ್ನಲ್ಲಿ ಇಟ್ಕೊಂಡಿಲ್ಲ. ಇಬ್ರು ಕುಣಿತಾ ಇದ್ರೆ ನೀನ್ ನೋಡ್ತಾ ನಿಂತಿರ್ತೀಯ. ಇನ್ನೇನಮ್ಮ ಮಾಡ್ಲಿ, ನಾನು ಅವ್ರ ಜೊತೆ ಕುಣಿಲ್ಲ. ಅಲ್ವೇ, ಇನ್ 10-20 ದಿವ್ಸ ಇದ್ ಹೋಗಿ. ಈಗ ಹೋಗಿ ನನ್ ಹೆಣ ನೋಡಕ್ ಬರ್ತೀರಾ? ಅಮ್ಮ ಬಿಡ್ತು ಅನ್ನಮ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ಅಲ್ಲಿ ಸ್ವಲ್ಪ ಕೆಲಸ ಬಾಕಿ ಉಳಿದಿದೆ, ಅಲ್ಲಿ ಹೋಗಿ ಮಾಡ್ಬೇಕು ಅಂತ ಅವಳು ಹೇಳಿಲ್ವಾ? ಕೆಲ್ಸಗಳೆಲ್ಲ ಮುಗ್ದೋದ್ಮೇಲೆ ಇನ್ನೊಂದ್ಸರಿ ಬಂದ್ ಹೋಗ್ತೀವಿ, ಸರಿನಾ? ಏನೋ ನಿಮಗ್ ತೋಚಿದ್ ಮಾಡಿ, ನನ್ನ ಮಾತು ಯಾರು ಕೇಳ್ತೀರಾ? ಇವಳು ಯಾಕೆ ದಿಢೀರಂತ ಊರಿಗೆ ಹೊರಟು ನಿಂತ್ಕೊಂಡ್ಲು? ಈಗ ಹೋಗಿ ಮಾಡೋ ಅಂತ ಕೆಲಸ ಅಲ್ಲಿ ಏನಿದೆ? ಅಣ್ಣ, ನಾನಂತೂ ಹೆದರೋಗಿದ್ದೆ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನು ಅಂತ. ಈಗ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಇದೇ ಖುಷಿಲಿ ಇವತ್ತು ಹಬ್ಬ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬೇಡಮ್ಮ, ನನಗೆ ಬೇಕಾಗಿದ್ದು ಈ ಸಮಸ್ಯೆಯಿಂದ ಮುಕ್ತಿ. ಈಗ ಅದು ಸಿಕ್ಕಾಗಿದೆ, ಅಷ್ಟು ಸಾಕು. ಬಾವಾ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗಂತೂ ಒಂದು ಮಾತ್ರ ಅರ್ಥ ಆಗ್ತಾ ಇಲ್ಲ. ನೀನೇ ಶ್ರೀರಾಮ್ನ ಕೊಲೆ ಮಾಡಿದೆ ಅಂತ ಹೇಳ್ದೆ. ಆದ್ರೆ ಆ ಶ್ರೀರಾಮ್ ಅಮ್ಮನೂ ಅಕ್ಕನೂ ಅವನು ಎಲ್ಲೋ ಇದ್ದಾನೆ, ಅವನು ಬಂದೇ ಬರ್ತಾನೆ ಅಂತ ಕೇಸ್ ವಾಪಸ್ ತಗೊಂಡ್ರು. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಬಾವ. ಮಾವ, ಈಗ ಅದೆಲ್ಲ ಮುಖ್ಯನಾ? ಅಣ್ಣ ನಿರಪರಾಧಿ ಅಂತ ಬಿಡುಗಡೆ ಆದ್ನಲ್ಲ, ಮತ್ಯಾಕ ಆ ವಿಷಯ? ಅದನ್ನೆಲ್ಲ ಬಿಟ್ಬಿಡಿ. ಅಯ್ಯೋ ಮಾವ, ಸುಮ್ನೆ ಊಟ ಮಾಡಿ ಮಾವ. ಅಲ್ಲ ಮಾವ, ಇಷ್ಟು ದಿನ ಪೊಲೀಸವ್ರು ಕೇಳೋ ಪ್ರಶ್ನೆಗಳಿಗೆ ಅಣ್ಣನ ಮನ್ಸ್ ನೊಂದು ಬೇಜಾರಲ್ಲಿದ್ದಾನೆ. ಈಗ ನಾವು ಅವನ ಮನ್ಸನ್ನ ಸರಿ ಮಾಡ್ಬೇಕೆ ಹೊರತು ಹಾಳು ಮಾಡಬಾರ್ದು. ಇಂದ್ರ, ತುಳಸುವ ಸರಿಯಾಗಿ ಹೇಳ್ತಾವಳೆ. ಮೊದಲೇ ನಮ್ಮ ಶಿವಣ್ಣನ ಟೈಮ್ ಸರಿ ಇಲ್ಲ. ಅಜ್ಜಿ ಹೇಳ್ದಂಗೆ ಮನೆ ದೇವ್ರಿಗೆ ಹೋಗಿ ಬರೋವ್ರಿಗೂ ನೆಮ್ಮದಿ ಇಲ್ಲ. ಈಗಿದೆಲ್ಲ ಯಾಕೆ ಬೇಕು ಅಂತ. ಇಲ್ಲಿವರೆಗೂ ಆಗಿರೋದನ್ನೆಲ್ಲ ಮರೆತು ಮುಂದೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ಮಾತಾಡೋಣ. ಸರಿ, ಊಟ ಮಾಡಿ. ಅಣ್ಣ, ನೀನು ಊಟ ಮಾಡು. ಪುಟಿ, ನನಗೆ ಯಾಕೋ ಊಟ ಸೇರ್ತಾ ಇಲ್ಲ, ಆಮೇಲೆ ಊಟ ಮಾಡ್ತೀನಿ. ಅಣ್ಣ, ಈಗ ತಾನೇ ನಾನೇನು ಹೇಳ್ದೆ ಹೇಳು? ಆಗಿದ್ದನ್ನೆಲ್ಲ ಮರ್ತು ಬಿಡು ಅಂತ ತಾನೆ. ನೋಡು, ಇಷ್ಟು ದೊಡ್ಡ ಗಂಡಾಂತರದಿಂದ ಪಾರಾಗಿದ್ಯಾ ಅಂದಮೇಲೆ ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಅಂತಾನೆ ಅರ್ಥ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಊಟ ಮಾಡೋಣ. ನಿನಗೆ ಹೇಳಿದ್ರೆ ಕೇಳಲ್ಲ, ನಾನೇ ತಿನ್ನಿಸ್ತೀನಿ. ನನಗೆ ಬೇಡ, ನೀನು ತಿನ್ನೋಣ.